ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರ್ತಕ್ಕಂಥ ಕಲಾವಿದರ ಎಲ್ಲಾ ಬೆಳವಣಿಗೆಗಳಿಗೂ ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೇ ರೀತಿ ಸ್ಪಂದಿಸುತ್ತಾ? ಖಂಡಿತ ಸ್ಪಂದಿಸ್ತಾ ಇದೆ ಸರ್. ಯಾವತ್ತೂ ಅದರ ಇಂಥ ಘಟನೆಗಳು ಬಂದಾಗ ನಮ್ಮ ರಾಜಣ್ಣನ ಬಗ್ಗೆ ಏನೋ ಕ್ಲಿಪ್ಪಿಂಗ್ ಬಂದಿತ್ತು, ಅದಕ್ಕೆ ಕಮಿಷನ್ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಯಾವತ್ತೂ ನಾವು ಸುಮ್ಮನೆ ಇದೀವಿ ಇಲ್ಲಿ ಸರ್. ಸಾಕಷ್ಟು ಸಿನಿಮಾಗಳು ಒದ್ದಾಡ್ತಾ ಇದ್ದಾರೆ ಸರ್. ಯಾವತ್ತಾದ್ರೂ ಥಿಯೇಟರ್ ಸಮಸ್ಯೆ ಆಗಿದೆ ಅಂತ ಇಂತ ಒಂದು ಚಿಕ್ಕ ಸಿನಿಮಾಗಾಗ್ಲಿ ದೊಡ್ಡ ಸಿನಿಮಾಗಾಗ್ಲಿ ಸರ್, ಇವತ್ತೆಲ್ಲ ಸ್ಕ್ರೀನ್ಗಳು ಖಾಲಿ ಬಿದ್ದಿದ್ದಾವೆ, ಹೋಗಲಿಲ್ಲ. ನಾನು ಒಬ್ಬ ಎಕ್ಸ್ಪರ್ಟ್ ಆಗಿ ಹೇಳ್ತಾ ಇದ್ದೀನಿ. ನಿರ್ಧಾರ ತಗೊಂಡು ನ್ಯಾಯ ಕೊಡ್ತೀವಿ. ಒಂದೇ ಒಂದು ಉದಾಹರಣೆ ತೋರಿಸಿ. ಯಾವ್ದು ಹೇಳಿ? ಯಾರು ಮಾತ್ರ ಬಂದಿದ್ದಾರೆ ಹೇಳಿ ಸರ್. ರಿಲೀಸ್ ಆಗ್ತಿದೆ ಗೊತ್ತಾ ನಿಮ್ಗೆ? ಯಾವ್ದು? ತಗ್ಲೈಫ್ ಅನ್ನುವಂತ ಸಿನಿಮಾ ಎಷ್ಟು ಥಿಯೇಟರ್ ರಿಲೀಸ್ ಆಗಿದೆ? ಅದು ನಿಮಗೆ ಗೊತ್ತಿಲ್ವಾ? ನಿಮಗೆ ಗೊತ್ತಿಲ್ವಾ ಅದು? ಅಲ್ಲ, ನಿಮಗೆ ಗೊತ್ತಿಲ್ವಾ ಅದು? ರೇ, ನಿಮಗೆ ಗೊತ್ತಿಲ್ವಾ ಅದು? ನಿಮಗೆ ಗೊತ್ತಿಲ್ವಾ ಅದು? ಇವತ್ತೊಂದು ದಿವಸ ನಾನು ಹೇಳ್ತೀನಿ ಕೇಳ್ರಿ, ನಾನು ಹೇಳ್ತೀನಿ ಕೇಳ್ರಿ, ನಾನು ಹೇಳ್ತೀನಿ ಕೇಳಿ, ನಾನು ಹೇಳ್ತೀನಿ ಕೇಳಿ, ನಾನು ಹೇಳ್ತೀನಿ ಕೇಳಿ, ನಿಲ್ಲಿಸ್ತೀರಾ ಮಾತಾಡ್ತೀರಾ? ನಾನು ಹೇಳ್ತೀನಿ ಕೇಳಿ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಅಷ್ಟೇ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಇರಿ ಒಂದ್ ನಿಮಿಷ. ರಾವಣ್ ಅನ್ನೋ ಒಂದು ಪಿಕ್ಚರ್ ನೋಡಿ, ಇದನ್ನ ಕೆಡಿಸ್ಬೇಡಿ. ರಾವಣ್ ಅನ್ನೋ ಒಂದು ಪಿಕ್ಚರ್ ಬಿಡುಗಡೆ ಆದಾಗ ಎಂಟೈರ್ ಬೆಂಗಳೂರಿನಲ್ಲಿ ಎಲ್ಲಾ ಥಿಯೇಟರ್ಗೂ ಹೋಗಿ ಎಲ್ಲಾ ಪ್ರಿಂಟಿಂಗ್ ಎತ್ಕೊಂಡ್ಬಂದು ನಮ್ಮಲ್ಲಿ ಇದ್ದಿದ್ದು ಏನು ಕರಾರು, ಕರ್ನಾಟಕದಲ್ಲಿ 27 ಚಿತ್ರಮಂದಿರಗಳ ಮಾತ್ರ ಬಿಡುಗಡೆ ಆಗಬೇಕು ಪರಭಾಷೆ ಇರೋದು. 2ನೇ ವಾರ ಆದಮೇಲೆ ಬೇರೆ ಹೋಗ್ಬೇಕು. ನಾನು ವಿಷಯಕ್ಕೆ ಬರ್ತೀನಿ, ದಯವಿಟ್ಟು ಯಾರೋ ಇದನ್ನ ಡಿಸ್ಟರ್ಬ್ ಮಾಡಬೇಡಿ. ಆ ಸಂದರ್ಭದಲ್ಲಿ ಅವತ್ತು ನಾವು ಮಾಡಿದ್ದನ್ನ CCIಗೆ ಕೇಸ್ ಹಾಕಿದ ಮೇಲೆ CCI ನಮ್ಗೆ ಏನು ಆಜ್ಞೆ ಮಾಡಿದೆ, ಇವತ್ತಿನವರೆಗೂ 1.5 ಕೋಟಿ ಖರ್ಚು ಮಾಡಿದ್ದೀವಿ. 1.5 ಕೋಟಿ ಖರ್ಚು ಮಾಡಿದ್ದೀವಿ. ನಿಮ್ಗೆ ಗೊತ್ತಾ ಸುರೇಶ್ ಅವರೇ? ಪ್ರಯತ್ನ ಮಾಡಿದ್ರಿ ಕೇಳಿ, ನಮ್ಮವ್ರು 2-3 ಜನ ಹೋಗಿ ಪ್ರತಿ ವಾರ ಕೇಳಿಸ್ಕೊಳ್ಳಿ, ಪ್ರತಿ ವಾರ ಡೆಲ್ಲಿ ಕೋರ್ಟ್ನಲ್ಲಿ ಅಲಿತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇಡೀ ಭಾರತದಲ್ಲಿ ಯಾರು ಯಾವುದೇ ಕಾರಣದಲ್ಲೂ ಬಿಸ್ನೆಸ್ಗೆ ತೊಂದರೆ ಮಾಡಬಾರ್ದು, ಅವರವ್ರ ಬಿಸ್ನೆಸ್ ಅವರು ಮಾಡಬೇಕು. ಇದನ್ನ ಮಾಡಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ವಾಣಿಜ್ಯ ಮಂಡಳಿಯ 3 ಜನ ಅವತ್ತಿನ ಪದಾಧಿಕಾರಿಗಳ ಮೇಲೆ ಕೇಸ್ ಆಗಿದೆ. 1.5 ಕೋಟಿ 1.25 ಕೋಟಿ ಇಲ್ಲಿವರೆಗೂ ನಾವು ಖರ್ಚು ಮಾಡಿದ್ದೀವಿ. ನೀವು ಯಾವ ಮಧ್ಯ ಪ್ರವೇಶ ಮಾಡಬಾರ್ದು ಅಂದಮೇಲೆ ಕೋರ್ಟ್ ತಾಕೀತು ಮಾಡಿದ್ಮೇಲೆ ನಾವು ಕೋರ್ಟ್ಗೆ ತಲುಪಬೇಕಾ ಬೇಡವಾ? ಇದು ನಮ್ಮನ್ನ ಕಾಡ್ತಾ ಇರೋದು ಸತೀಶ್, ಅದನ್ನ ಅರ್ಥ ಮಾಡ್ಕೊಳ್ಳಿ. ಬೇರೆ ಯಾವ ರಾಜ್ಯ ಸರ್, ಬೇರೆ ರಾಜ್ಯದಲ್ಲಿ ಬೇರೆ ರಾಜ್ಯದವರು ಹೋಗಿ ತಮಿಳುನಾಡು, ಆಂಧ್ರ, ಕೇರಳ ಎಲ್ಲಾರು ಪೆನಾಲ್ಟಿ ಕಟ್ಕೊಂಡು ಬಂದವ್ರೆ. ಈಗ ಅವ್ರು ಯಾರು ಏನು ಮಾತಾಡ್ತಾ ಇಲ್ಲ. ಆಮೇಲೆ ಅದಕ್ಕೂ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ, ನಮ್ಮಲ್ಲಿ ನಮ್ಮವ್ರಿಗೆ ಸ್ವಾಭಿಮಾನ ಕಮ್ಮಿ ಅನ್ನೋದನ್ನ ನಾನು ಒಪ್ಕೊಡ್ತೀನಿ. ಅದನ್ನ ಸರ್ ಇವತ್ತು ಅವರು ಇವಾಗ CCI ಮಧ್ಯ ಬಂದ ಮೇಲೆ ಅವರು ಕೂಡ ನೋಡಿ ಇದನ್ನ ಬೇರೆ ಪೂರ್ವಾಪಾರ ತಿಳ್ಕೊಳ್ದೇನೆ ದಯವಿಟ್ಟು ಇವತ್ತೇನ್ ಕರೆದಿದ್ರು ಈ ಒಂದು ಪತ್ರಿಕಾಗೋಷ್ಠಿಗೆ ಇದು ಮಾಡಬೇಡಿ. ಇವತ್ತು ಪೂರ್ತಿ ತಿಳ್ಕೊಂಡು ಮಾತಾಡಿ. ನಾನು ಒಪ್ಕೋತೀನಿ. ಸತೀಶ್ ಅವ್ರಿಗೊಂದು ಕೇಳ್ತೀನಿ ನಾನು. ಈಗ ನಮ್ಮ ಎಕ್ಸಿಕ್ಯೂಟಿವ್ಗಳಿಗೆ ಯಾರು ಸ್ಪಂದಿಸ್ತಾ ಇಲ್ಲ, ಯಾವುದು ತೀರ್ಮಾನ ಮಾಡಿಲ್ಲ ಅಂತ ಕೇಳ್ಬಿಟ್ಟಿದ್ರಿ ಅಲ್ವಾ? ತಮ್ಮ ಮೀಡಿಯಾದವರು ಒಂದು ಕನ್ನಡ ಸಿನಿಮಾ ರಿಲೀಸ್ ಆದರೆ ಎಷ್ಟೊತ್ತು ತೋರಿಸ್ತೀರ ಸರ್? ಅದೇ ಬೇರೆ ಲ್ಯಾಂಗ್ವೇಜ್ಗಳಾದರೆ 24 hours ಹಾಕ್ಬಿಟ್ಟಿದ್ದೀರಾ ಪ್ಯಾನ್ ಇಂಡಿಯಾ ಅಂತ ಹೇಳಿ. ಅದನ್ನು ಸರಿನಾ? ಸುಮಾರು ಎಷ್ಟು ಲಿಸ್ಟ್ ಕೊಲ್ಲ, ನಾನು ಲಿಸ್ಟ್ ಕೊಡ್ತೀನಿ ಒಂದು ಸರ್. ಯಾವ ಹೌದು ಸರ್, ನೀವು ಅದೇ ಕಾಳಜಿ ಇಟ್ಕೊಳ್ಳಿ ಸರ್, ನೀವು ಅದೇ ಕಾಳಜಿ ಇಟ್ಕೊಳ್ಳಿ. ನಾವು ಯಾವುದೇ ಕನ್ನಡ ಸಿನಿಮಾಗೆ ನಾವು ಯಾವ ಥಿಯೇಟರ್ ಅವರು ಅನ್ಯಾಯ ಮಾಡಿಲ್ಲ. ಹ್ಞೂ, ನಾನು ನಿಮ್ಮನೆ ಕೇಳ್ತಾ ಇದ್ದೀನಿ. ನಾನು ಹಾಗಾದ್ರೆ ಚಿತ್ರೋದ್ಯಮದಲ್ಲಿ
ಯಾವ ಕಲಾವಿದರು ಯಾವಾದ್ರೂ ಹೊಸ ತಂಡಗಳಿಗೆ ಅಷ್ಟು ಸುಲಭವಾಗಿ ಸ್ಪಂದಿಸುವಂತ ಪದ್ಧತಿ ಇದೆಯಾ? ಜೊತೆಗೆ ಯಾವ್ದಾದ್ರು ಸ್ಟಾರ್ಗಳು ಮನೆ ಹತ್ರ ಹೋಗ್ಬಿಟ್ಟು ಅವ್ರು ಈಸಿಯಾಗಿ ಹೊಸ ತಂಡಕ್ಕೆ ಸಪೋರ್ಟ್ ಮಾಡುವಂತ ಪಾಸಿಬಿಲಿಟೀಸ್ ಇದೆಯಾ? ಒಂದು. ಹಾಗಾದ್ರೆ ನೀವೇನಾದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿ ಸ್ಟಾರ್ ಗಳನ್ನ ಕೇಳಿ ನೀವು ಮಾತನಾಡಿಸುವಂತಹ ಸಾಧ್ಯತೆಗಳು ಮಾಡಿದೀರಾ? ಅಲ್ಲ ಸರ್, ಅಲ್ಲಲ್ಲ ಎಲ್ಲಾದ್ರಲ್ಲೂ ಸಮಸ್ಯೆ ಇದೆ, ಇಲ್ಲ ಅಂತ ನಾನು ಸರ್ ಎಲ್ಲ ಅದೇ ರೀತಿ ಸರ್ ಖಂಡಿತ ನಾನು ಹೇಳೋದು ನಾವೆಲ್ಲ ನಿಮ್ಮಲ್ಲಿ ತಪ್ಪು ನಡೀತಾ ಇದೆ. ಬಿಸ್ನೆಸ್ ಸರ್ ಇದು, ಪ್ರಶ್ನೆ ಮಾಡಬಾರ್ದ? ವ್ಯಾಪಾರ ಇದು. ಅಲ್ಲ ನಿಮಗಿರೋ ಸ್ವತಂತ್ರ ನಮಗೂ ಇದೆ, ನಿಮಗಿರೋ ಸ್ವತಂತ್ರ ನಮಗೂ ಇದೆ. ಯಾಕೆ ಪ್ರಶ್ನೆ ಮಾಡಬಾರ್ದು? ಅದಕ್ಕೆ ಮಾಧ್ಯಮ ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಹೇಳ್ತಾರಲ್ಲ ಮಾಧ್ಯಮ. ನಾವ್ ಯಾವತ್ತೂ ಮಾಧ್ಯಮ ಸಂವಿಧಾನಕ್ಕೆ ನಾವು ಗೌರವ ಕೊಟ್ಕೊಂಡು ಬಂದಂತವ್ರು. ನೀವು ಹೆಂಗ್ ಪ್ರಶ್ನೆ ಮಾಡ್ತಾರ ಹಂಗೆ ನಾನು ಪ್ರಶ್ನೆ ಮಾಡೋಗ್ತಿದ್ದೆ. ನನಗೆ ಹೇಳಿ ಸರ್. ನಾವು ಸಪೋರ್ಟ್ ಮಾಡಿಲ್ಲ. ಯಾಕೆ? ಕೆಲವು ಸಿನಿಮಾಗಳು ನಮಗೆ ಸಪೋರ್ಟ್ ಮಾಡಂತ ಕಂಟೆಂಟ್ ಇರಲ್ಲ. ಕೆಲವು ಸಿನಿಮಾಗಳಲ್ಲಿ ಸ್ಟಾರ್ ಕಾಸ್ಟ್ ನಮಗೆ ಕಂಟೆಂಟ್ ಮಾಡಂತ ಸಾಧ್ಯತೆಗಳಿದೆ. ಯಾರು ಫ್ರೀ ಆಗಿ ಇನ್ನ ಕೆಲವು ಸಿನಿಮಾಗಳಿಗೆ ಸ್ಪಂದಿಸೋಕೆ ಅವ್ರು ಯಾರು ನಮ್ಮನ್ನ ಕೇಳ್ಕೊಂಡಿರಲ್ಲ, ಅವುಗಳ ಬಗ್ಗೆ ನಮಗ್ ಮಾಹಿತಿನೇ ಇರಲ್ಲ. ಸೊ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಕೆಲವು ಮಾಡಿರಲ್ಲ, ಹೋಗ್ತೀವಿ. ನೀವು ಚಲನಚಿತ್ರ ವಾಣಿಜ್ಯ ಮಂಡಳಿ ಏನ್ ಮಾಡಿದ್ರೆ ಸರ್ ಅದೇ ಓಪನ್ ಮಾಡಿ ಸರ್. ನಮ್ದು ಕೇಳಿಸ್ಕೊಳ್ಳಿ ಸರ್, ಇರಿ ಸರ್. ಅಲ್ಲ ಸರ್, ನೀವೇನು ಸಮಸ್ಯೆಗಳು ಹೇಳ್ತಾ ಇದ್ದಾರಲ್ಲ, ಅದೇ ಎಕ್ಸಿಕ್ಯೂಟಿವ್ ಲೈನಲ್ಲೂ ಸಮಸ್ಯೆಗಳಿದೆ ಸರ್. ಅವ್ರದ್ದು ಒಂದು ಜೀವನ ಅಡಗಿದೆ ಅದರಲ್ಲಿ. ನೀವೇನು ಹೇಳಿದೆ 4 ತಿಂಗಳಿಂದ ಸಿನಿಮಾ ಇಲ್ಲ, ಯಾವ ಜನ ಬರ್ತಾ ಇಲ್ಲ ಥಿಯೇಟರ್ಗಳಿಗೆ. ನಾವು ಹೇಗೆ ನಡೆಸ್ಬೇಕು ಹೇಳಿ? ಏನ್ ಮಾಡ್ತೀವಿ ಅಂದ್ರೆ ನಾವು ಕನ್ನಡ ಬಂದ್ರೆ ಆದ್ಯತೆ ಕೊಟ್ಕೊಂಡೇ ಬಂದಿದ್ವಿ. ಕನ್ನಡ ಬಂದಾಗ ಆದ್ಯತೆ ಕೊಟ್ಕೊಂಡೇ ಬಂದಿದ್ವಿ. ಒಂದು ನಮ್ಮ ಜಗನ್ ನೀವೇ ಕೇಳಿದ್ರಲ್ಲ, ನೀವು ನಮ್ಮ ನಿರ್ಮಾಪಕ ಒಂದು ಕಂಪ್ಲೇಂಟ್ ಇದೆ ಏನಂದ್ರೆ, ನಿಮ್ಗೆ ಕಮರ್ಷಿಯಲ್ ಕೊಟ್ರೆ ಮಾತ್ರ ನೀವು ಪ್ರಚಾರಗಳು ಮಾಡ್ತೀರಾ ಅನ್ನೋದು ಸುಮಾರು ಜನ ನಿರ್ಮಾಪಕರ ಕಂಪ್ಲೇಂಟ್. ಸುಮಾರು ಜನ ಎಲ್ಲರೂ ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ಟೈಟಲ್ ರಿಜಿಸ್ಟ್ರೇಷನ್ ಆಗ್ಬೇಕಂದ್ರೆ ಒಬ್ಬ ಪ್ರೊಡ್ಯೂಸರ್ ಬಂದು ಸುಮ್ಮನೆ ಸಿನಿಮಾ ಮಾಡ್ತಾರ? ಒಂದು ಪ್ರೊಸೀಜರ್ ಇದೆ. ಆ ಮಿನಿಮಮ್ ಪ್ರೊಸೀಜರ್ ಎಲ್ಲರಲ್ಲಿ ಇರುತ್ತೆ. ಅದನ್ನ ಹೊರತುಪಡಿಸಿ ನಾವು ಸಪೋರ್ಟ್ ಮಾಡಿರ್ತೀವಿ. ಇದನ್ನ ಹೇಳ್ತೀನಿ. ಆಮೇಲೆ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ನಮ್ಮ ನಿರ್ಮಾಪಕರ ವಲಯದ ಒಬ್ಬ ದಯಾಳ್ ಪದ್ಮನಾಭನ್ ಅವರು ಕರೆದಂತ ಪತ್ರಿಕಾಗೋಷ್ಠಿಗೆ 3 ಜನ ಕೂಡ ಇರ್ಲಿಲ್ಲ ಅನ್ನೋ ಆಮೇಲೆ ರೈಟಿಂಗ್ ಅಲ್ಲಿ ಲೆಟರ್ ಕೊಟ್ಟಿದ್ದಾರೆ. ಇದೆಯಲ್ಲ ಇಲ್ಲಿ. ಹೊಸಬರಿಗೆ ಏನ್ ಮಾಡಿದಿರಿ ಅಂತ ಕೇಳ್ತಾ ಇದೀರಲ್ಲ, ಹೊಸಬರಿಗೆ ಏನ್ ಮಾಡಿದೀವಿ ಅಂದ್ರೆ ಈ ರೀತಿ ಸಮಸ್ಯೆಗಳಾಗಿದ್ರಿಂದ ವಾಣಿಜ್ಯ ಮಂಡಳಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಹೊಸ ಹೊಸ ಪ್ರತಿಭೆಗಳ ಚಿತ್ರಗಳ ಟೀಸರ್ಗಳನ್ನ ಅದ್ರ ಮೂಲಕ ಹಾಕ್ತಾ ಇದೀವಿ. ನೀವ್ ಹೇಳಿದ್ರೆ ಹೊಸ ಆರ್ಟಿಸ್ಟ್ ಕಂಟೆಂಟ್ ಇಲ್ಲ ಅಂತ ಹೇಳಿದ್ರೆ, ಹಂಗಾರೆ ಕಂಟೆಂಟ್ ಇಲ್ಲ ಹೊಸ ಆರ್ಟಿಸ್ಟ್ ಮಾಡಲ್ವಾ? ಅದೇ ಕೆಲವು ಅದನ್ನೇ ಸರ್ ಈಗ ಮಾಡ್ಬೇಕಾದ್ರೆ ಎಲ್ಲರಿಗೂ ಮಾಡ್ಬೇಕು. ಅಷ್ಟೇ ಕೆಲವು ಕಲಿರೋದು. ಓಕೆ, ರೈಟ್ ಸರ್, ರೈಟ್ ಸರ್, ಅದನ್ನ ಕರೆಕ್ಟ್ ರೈಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.